ಎಸ್ ರಾಮ ಮಂದಿರಕ್ಕೆ ಹಾಗೆ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕನ್ನಡಿಗರಿಂದ ವಿಶೇಷವಾದಂತಹ ಕೊಡುಗೆಗಳು ಇರುವಂತದನ್ನ ನಾವು ಗಮನಿಸ್ತಲೇ ಇದ್ದೀವಿ. ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಪಾರುಪತ್ಯ ಬಹಳಷ್ಟೇ ಇದೆ. ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರದ್ದೇ ಅಪಾರ ಕೊಡುಗೆ ಕೂಡ ಇದೆ. ಇನ್ನು ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರಿಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀಡಲಾಗಿರುವಂತದ್ದು. ಕರ್ನಾಟಕದವರದ್ದೇ ಮಂದಿರ ನಿರ್ಮಾಣದ ಪೂರ್ಣ ಕಾರ್ಯವನ್ನ ನೋಡ್ಕೊಳ್ತಾ ಇದ್ದಾರೆ. ಮೊದಲ ಹಂತದಿಂದ ಹಿಡಿದು ಪೂರ್ಣ ನಿರ್ಮಾಣದ ಜವಾಬ್ದಾರಿಯನ್ನ ಕನ್ನಡಿಗರೇ ಹೊತ್ಕೊಂಡಿರುವಂಥದ್ದು ಬಹಳ ವಿಶೇಷ. ಶಿಲಾನ್ಯಾಸದಿಂದ ಹಿಡಿದು ಪೂರ್ಣ ನಿರ್ಮಾಣದ ಜವಾಬ್ದಾರಿಯನ್ನ ಕರ್ನಾಟಕದವರೇ ಹೊತ್ಕೊಂಡಿದ್ದಾರೆ. ಇನ್ನು ಕಾಂಟ್ರಾಕ್ಟರ್ ಮುನಿರಾಜುಗೆ ನಿರ್ಮಾಣದ ಜವಾಬ್ದಾರಿಯನ್ನ ವಹಿಸಲಾಗಿದೆ. ನಿಜಕ್ಕೂ ಕೂಡ ಕನ್ನಡಿಗರಿಗೆ, ಕರ್ನಾಟಕದವರಿಗೆ ಇದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದಾಗುತ್ತೆ. ಮುನಿರಾಜು ಅನ್ನೋರು ಈ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನ ಹೊತ್ಕೊಂಡಿದ್ದಾರೆ. ಈಗಾಗಲೇ ರಾಮ ಮಂದಿರಕ್ಕೆ ಹಾಗೆ ಈ ವಿಶೇಷ ಕಾರ್ಯಕ್ರಮಗಳಿಗೆ ಕನ್ನಡಿಗರು ಕೊಡ್ತಾ ಇರುವಂತಹ ಹಲವಾರು ಕೊಡುಗೆಗಳನ್ನು ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ. ಇನ್ನು ಕನ್ನಡಿಗರದ್ದೇ ಹೆಚ್ಚಿನ ಪಾರುಪತ್ಯ ಇದೆ ಅಂತ ಕೂಡ ಹೇಳ್ಬೋದಾಗುತ್ತೆ. ಅಷ್ಟರ ಮಟ್ಟಿಗೆ ಕನ್ನಡದವರು, ಕರ್ನಾಟಕದವರು ಕೊಡುಗೆಗಳನ್ನು ರಾಮ ಮಂದಿರಕ್ಕೆ ಹಾಗೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕೊಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ಮುನಿರಾಜು ಅನ್ನೋರು ಈ ಒಂದು ನಿರ್ಮಾಣ ಕಾರ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದನ್ನು ತುಂಬ ಅಚ್ಚುಕಟ್ಟಾಗಿ ಕೂಡ ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಗಳು ಯಾವ ರೀತಿಯಾಗಿ ನಡೀತಾ ಇದೆ ಹಾಗಾದ್ರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಮೋದ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ನೋಡೋಣ ಬನ್ನಿ. ಅಯೋಧ್ಯೆಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವವಾದಂಥ ಸಂಬಂಧ ಇದೆ. ಈ ಬಾರಿ ಕೂಡ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದಲ್ಲಿ ಕನ್ನಡಿಗರ ಕೊಡುಗೆ ವಿಶೇಷವಾಗಿದೆ. ನಾನು ಇವತ್ತು ನಿಮಗೆ ಒಂದಿಷ್ಟು ವಿಶೇಷ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತೀನಿ. ಇವತ್ತು ರಾಮ ಮಂದಿರ ಏನು ನಿರ್ಮಾಣ ಆಗಿದೆ ಅದರ ಸಂಪೂರ್ಣ ನಿರ್ಮಾಣ ಕಾರ್ಯದಲ್ಲಿ ಅವರೆಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ನಿರ್ಮಾಣದ ಮೊದಲ ಹಂತದಿಂದ ಹಿಡಿದು ಈಗ ಮಂದಿರದ ಉದ್ಘಾಟನೆ, ಪ್ರಾಣ ಪ್ರತಿಷ್ಠಾಪನೆ ಏನಾಗ್ತದೆ ಅಲ್ಲಿ ತನಕ ಇವರ ಕೊಡುಗೆ ಸಾಕಷ್ಟಿದೆ. ಮೊದಲದಾಗಿ ಮುನಿರಾಜು ಅವರು ಬೇಸಿಕಲಿ ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಸಾಕಷ್ಟು ವರ್ಷಗಳಿಂದ, ಇನ್ಫ್ಯಾಕ್ಟ್ 2 ವರ್ಷಗಳಿಂದ ಅಯೋಧ್ಯೆಯಲ್ಲೇ ಇದ್ದಾರೆ. ಅಯೋಧ್ಯೆಯ ರಾಮನ ಮಂದಿರದ ಶಿಲಾನ್ಯಾಸದಿಂದ ಹಿಡಿದು ಇಲ್ಲಿ ತನಕ ಆಗಿದ್ದಾರೆ. ಮುನಿರಾಜವರೇ, ಮೊದಲನೇದಾಗಿ ಅವತ್ತು ಶಿಲಾನ್ಯಾಸ ಆದಂಥ ಸಂದರ್ಭದಲ್ಲಿ ನಿಮ್ಮ ಕರೆ ಬಂದಾಗ, ನೀವು ಬನ್ನಿ ಇಲ್ಲಿ ಅಯೋಧ್ಯೆಯಲ್ಲಿ ಕೆಲಸ ಮಾಡಬೇಕು ಅಂತ ಕರೆ ಬಂದಾಗ ಏನಾಯಿತು? ಮೊದಲ ಕಲ್ಲಿಂದ ಇನ್ಫ್ಯಾಕ್ಟ್ ರಾಮ ಸೇತುವೆಗೂ ಕೂಡ ಅನೇಕ ಕನ್ನಡಿಗರು ಇನ್ಫ್ಯಾಕ್ಟ್ ರಾಮನ ಬಂಟರು ಒಂದು ಸೇತುವೆಯನ್ನು ಕಟ್ಟಿದ್ರು. ಈಗ ಮಂದಿರವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಹೇಗಿತ್ತು? ನೀವು ಬಂದಾಗ ಹೇಗಿತ್ತು? ನೀವು ಏನೇನು ಕೆಲಸದಲ್ಲಿ ತೊಡಗಿಸ್ಕೊಂಡ್ರಿ? ಮೊದಲನೇದಾಗಿ ನಾವು ನಮ್ಮ ಹಿರಿಯರಾದಂತಹ ಗೋಪಾಲ್ಜಿ ಅವರಿಗೆ ಧನ್ಯವಾದ ತಿಳಿಸ್ಬೇಕು. ಕಾರಣ ಇಷ್ಟೇ, ನಾವು ಒಂದು ಮಂದಿರ ಕಟ್ತಿದ್ದೀವಿ. ಹನುಮಾನ್ 63 ಅಡಿ ಏಕಶಿಲೆ ಮಂದಿರ, ಒಂದು ರಾಮನ ಏಕಶಿಲೆ ವಿಗ್ರಹನ ನಾವು ಬೆಂಗಳೂರಿನ ಕಾಚರಕನಹಳ್ಳಿನಲ್ಲಿ, ಬೆಂಗಳೂರು ಉತ್ತರದಲ್ಲಿ ಕಟ್ತಿದ್ದೀವಿ. ಅದು ನಮ್ಮ ಗೋಪಾಲ್ಜಿನ ಬೇರೆ ಭಾಗದಿಂದ ಒಂದು ರಾಮ ಮಂದಿರಕ್ಕೆ ಅವ್ರನ್ನ ನಿಯೋಜನೆ ಮಾಡಿದಾಗ ನಾವು ಅವ್ರನ್ನ ಕರೆದು ಯಾಕೆ ಒಂದು ಪೂಜೆ ಮಾಡಿ ಬೀಳ್ಕೊಡುಗೆ ಕೊಡಬಾರ್ದು ಅಂತ ನಾವು ಅವ್ರನ್ನ ಕರೆಸಿದಾಗ ನಾವು ಮಾಡಿದಂಥ ಒಂದು ಪಾಯ ಅಂದರೆ ಅಲ್ಲೂ ನಾವು ಸಿಮೆಂಟು, ಕಬ್ಬಿಣ ಯಾವುದು ಉಪಯೋಗಿಸ್ತೀರೋ ನಾವು ಮಾಡಿದ್ವಿ. ಅದನ್ನು ನೋಡಿದ್ರು ಅವತ್ತು. ಅದು ನೋಡಿ ಆದಮೇಲೆ ನಾವು ಪೂಜೆ ಎಲ್ಲ ಆದಮೇಲೆ ಅಯೋಧ್ಯೆಗೆ ಬಂದರು ಅವರು. ಅಯೋಧ್ಯೆಗೆ ಬಂದಾದ್ಮೇಲೆ ನಂಗೆ ರಾತ್ರಿ 10:30-11 ಗಂಟೆಗೆ ಒಂದು ಕಾಲ್ ಮಾಡಿಬಿಟ್ಟು, ಈ ಥರ ರಾಮ ಮಂದಿರಕ್ಕೆ ಈ ಥರ ಕಲ್ಲು ಬೇಕಾಗಬಹುದು, ನೀವು ಮಾಡ್ಬೋದಾ ಅಂತ ಕೇಳಿದಾಗ ನನಗೆ ಅವ್ರ ನಿದ್ದೆ ಕಣ್ಣಲ್ಲಿ ಇದೇನು ಕನ್ಸಲ್ಲಿ ಕೇಳ್ತಾ ಇದ್ದಾರಾ ಇಲ್ಲ ಹಾಗೆ ಕೇಳ್ತಾ ಇದ್ದಾರಾ ಅಂತ ಅಷ್ಟು ಅನುಭವ ಆಗಿ, ಅದಾದಮೇಲೆ ಅವ್ರಿಗೆಲ್ಲ ನಾವು ವಿವರಣ ಕೊಟ್ಟೆ. ನಾನು ಕೊಟ್ಟಾದ್ಮೇಲೆ ನಮ್ಮನ್ನು ಮತ್ತು ನನ್ನ ಜೊತೆ ಸ್ನೇಹಿತರು ಧನರಾಜು ಮತ್ತು ಮುನ್ರಾಜು ವರ್ತೂರು ಅವರೆಲ್ಲರೂ ಸೇರ್ಕೊಂಡು ನಾವು, ಮತ್ತು ಇನ್ನೊಬ್ಬರು ನಮ್ಮ ಜೊತೆಲಿದ್ರು, ಅವ್ರನ್ನೂ ಸೇರ್ಕೊಂಡೆಲ್ಲ ನಾವು ಅವ್ರು ಹೇಳಿದ ಒಂದು 15 ದಿವಸಕ್ಕೆ ನಾವು ಅಯೋಧ್ಯೆಗೆ ಬಂದ್ವಿ. ಇಲ್ಲಿ ಅಂದರೆ ಏನು ಶಿಲಾನ್ಯಾಸ ಆದಮೇಲೆ ಏನು ಅಡಿಪಾಯ ಹಾಕಬೇಕಾಗಿತ್ತು? ಅಡಿಪಾಯಕ್ಕೆ ಕರ್ನಾಟಕದಿಂದ ಕಲ್ಲು ತರಿಸ್ತಾ ಇದ್ದೀರಾ? ಯಾವ ಥರ ಆಗ್ತಾ ಇತ್ತು ನಿಮ್ಮ ಪ್ರೊಸೆಸ್? ಇಡೀ ದೇಶದಿಂದ ಎಲ್ಲ ಕಲ್ಲುಗಳನ್ನು ತರಿಸ್ಬಿಟ್ಟು ಪರೀಕ್ಷೆ ಮಾಡಿದ್ರು. ನಾವು ಕಲ್ಲು ಕಳಿಸ್ಕೊಟ್ವಿ. ನಾವು ಕಲ್ಲು ಕಳಿಸ್ಕೊಟ್ಟಾಗ ಅದು ಕಲ್ಲದ ಬಗ್ಗೆ ಎಲ್ಲ ನಮ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತಿರೋದು ವಿಧಾನಸೌಧ ಗೊತ್ತು. ಸಾದಳ್ಳಿ ಆ ಭಾಗ, ದೇವನಹಳ್ಳಿ, ಸಾದಳ್ಳಿ ಮತ್ತು ಚಿಕ್ಕಬಳ್ಳಾಪುರ ಆ ಭಾಗದಲ್ಲಿ ಏನು ಗ್ರೇ ಕಲರ್ದ ಬೂದಿ ಬಣ್ಣದ ಗ್ರಾನೈಟ್ ಸಿಗುತ್ತೆ, ಅದು ಯಾವುದೇ ಮಳೆಗೆ ಗಾಳಿಗಾಗಲಿ ಒಂದು ರಿಯಾಕ್ಷನ್ ಆಗಲ್ಲ. ಅದು ರಿಯಾಕ್ಷನ್ ಈಗ ನೀವು ವಿಧಾನಸೌಧ ನೋಡ್ಬೋದು, ಅದು ಎಷ್ಟು ವರ್ಷ ಆಗಿದೆ ಕಟ್, ಆದರೆ ಅದ್ರ ಬಣ್ಣ ಬದಲಾಗಿಲ್ಲ ಅಲ್ವಾ? ಅದೇ ರೀತಿ ಇದನ್ನು ಡ್ರೈ ಟೆಸ್ಟು ಮತ್ತು ವೆಟ್ ಟೆಸ್ಟ್ ಅಂತ ಮಾಡ್ತಾರೆ. ಅಂದರೆ 50 mm 50 mm ಕಲ್ಲು ತೊಗೊಂಡು ಅದನ್ನು 24 ಗಂಟೆ ನೀರಲ್ಲಿ ನೆನೆಸಿ ಅದನ್ನು 1400 ಪೌಂಡ್ಸ್ ಆ ಒಂದು ವೆಯ್ಟಲ್ಲಿ ಕಂಪ್ರೆಸ್ ಮಾಡ್ತಾರೆ. ಅದನ್ನು ಅಂದರೆ ಪ್ರೆಷರ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಬಂದಾಗ 900ರಿಂದ 700 kg ವೆಯ್ಟ್ ಅದ್ರ ಮೇಲೆ ಹಾಕಿದಾಗ ಹೊಡಿಬಾರ್ದು. ಆ ಥರ ಟೆಸ್ಟ್ ಮಾಡಿದಾಗ ನಮ್ಮದು ಇಡೀ ದೇಶದಲ್ಲಿ ನಮ್ಮ ಕಲ್ಲೇ ಅದು ಪಾಸಾಗಿದೆ, ನಮ್ಮ ಕರ್ನಾಟಕದ ಕಲ್ಲು. ಯಾಕಂದರೆ ಹನುಮನ ನಾಡು, ಹನುಮ ಎಷ್ಟು ಶಕ್ತಿವಂತ, ಅದೇ ರೀತಿ ನಮ್ಮ ಕಲ್ಲು ಕೂಡ ಅಷ್ಟೇ ಶಕ್ತಿವಂತದ್ದು.
ಅದನ್ನೇ ರಾಮ ಮಂದಿರಕ್ಕೆ ಅಡಿಪಾಯ ಆಗಿ ಉಪಯೋಗಿಸಿದ್ದಾರೆ. ಇದ್ರ ಜೊತೆಗೆ ಅವಾಗ ಇಟ್ಟಿಗೆ ಕಲೆಕ್ಷನ್ ಕೂಡ ಮಾಡಿದ್ರು ರಾಮ ಮಂದಿರ ಆಂದೋಲನದ ಸಂದರ್ಭದಲ್ಲಿ. ಅದರ ಜೊತೆಗೆ ಬೇರೆ ಬೇರೆ ಶಿಲೆಗಳು ಕೂಡ ಬಂತು. ಅದೆಲ್ಲವೂ ಏನಾಯಿತು ಅಂತ ಹೇಗೆ ಅದನ್ನು ಬಳಕೆ ಮಾಡಿಕೊಂಡು? ನಿಮಗೆ ಗೊತ್ತಿದೆ, ಕಾರ್ಸೇವಪುರಮಲ್ಲಿ ಏನು ರಾಮ ಮಂದಿರದ್ದು ವಿಗ್ರಹ, ರಾಮ ಮಂದಿರಕ್ಕೆ ಒಂದು ಪಿಲ್ಲರ್ಸ್ ಇರ್ಬೋದು, ಎಲ್ಲ ಒಂದು ಕೆತ್ತನೆ ಕೆಲಸ ನಡೀತಾ ಇತ್ತು. ಅಲ್ಲೇ ಒಂದು ಶೆಡ್ ಮಾಡಿ ಎಲ್ಲ ದೇಶದಿಂದ ಬಂದಂಥ ಎಲ್ಲ ಇಟ್ಟಿಗೆಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ರು. ಸುಮಾರು ಆವಾಗ ಬಂದಂಥ ಎಲ್ಲ ದೇಶದ ಒಂದು ಲಕ್ಷಾಂತರ ಇಟ್ಟಿಗೆಗಳನ್ನ ಶೇಖರಣೆ ಮಾಡಿ ಪ್ರತಿದಿನ ಅದಕ್ಕೆ ಪೂಜೆನೂ ಬಂದಂಥ ಇಡೀ ದೇಶದಿಂದ ಬಂದಂಥ ಭಕ್ತರೆಲ್ಲ ಪೂಜೆ ಮಾಡ್ತಾಯಿದ್ರು. ಆ ಇಟ್ಟಿಗೆನೂ ಸಹ ಒಂದು ಇಟ್ಟಿಗೆನೂ ಸಹ ವೇಸ್ಟ್ ಮಾಡ್ದಿರ ರಾಮ ಮಂದಿರ ಆ ಕಲ್ಲು ಜೊತೆಲಿ ಅದನ್ನು ಜೋಡಿಸಿ ರಾಮ ಮಂದಿರ ತಳಪಾಯಲ್ಲಿ ಭದ್ರವಾಗಿ 1000 ವರ್ಷ ಇರುತ್ತೆ.